ನಮ್ಮ ರಾಜ್ಯದಲ್ಲಿ ಏನಾಗ್ತಿದೆ ಅಂತಾನೆ ಅರ್ಥ ಆಗ್ತಾ ಇಲ್ಲ. ವನ್ಯಜೀವಿಗಳ ಬಿಹೇವಿಯರ್ಗೆ ಸಂಬಂಧಿಸಿರೋ ಹಾಗೆ ಮತ್ತೆ ಅವುಗಳ ರೋಗ ಅಥವಾ ಕ್ಯಾಪ್ಚರು ಇದಕ್ಕೆ ಸಂಬಂಧಿಸಿರೋ ಹಾಗೆ ಹೊಸ ಹೊಸ ವಿಷಯಗಳು, ಹೊಸ ಹೊಸ ಆಯಾಮಗಳು ಎಲ್ಲ ಶುರು ಆಗಿದಾವೆ. ನನಗೆ ಒಂದು ಸ್ವಲ್ಪ ಅಚ್ಚರಿ ಮೂಡಿಸಿರುವಂಥದ್ದು ಮತ್ತೆ ಸ್ವಲ್ಪ ಆಘಾತ ಅನಿಸಿರುವಂಥದ್ದು ಕರಡಿಗಳಿಗೆ ರೇಬಿಸ್ ಸೋಂಕು. ಕೇವಲ 1 ತಿಂಗಳ ಅವಧಿಯಲ್ಲಿ 2 ಘಟನೆಗಳು ನಡೀತವೆ. 2 ಕರಡಿಗಳು ಈ ತರ ರೇಬಿಸ್ ಸೋಂಕಿನಿಂದ ಮೃತಪಡ್ತವೆ ಅಂತ ಹೇಳಿ ವೈದ್ಯರು ದೃಢಪಡಿಸ್ತಾರೆ. ಅದನ್ನೆಲ್ಲ ಪತ್ರಿಕೆಗಳಲ್ಲಿ ನಾವು ಪ್ರಕಟ ಮಾಡಿದೀವಿ. ನಾವು ನಿನ್ನೆ ಒಂದು ವಿಡಿಯೋ ಹಾಕಿದ್ವಿ. ಅದು ತುಮಕೂರಿನ ಕೊರಟಗೆರೆಯ ಗೌಡನಕೆರೆಯಲ್ಲಿ ಕರಡಿಯನ್ನ ಕ್ಯಾಪ್ಚರ್ ಮಾಡಿರುವಂಥದ್ದು. ಅದು ಕ್ಯಾಪ್ಚರ್ ಮಾಡುವ ಸಮಯದಲ್ಲೋ ಅಥವಾ ಮೊದಲೇನೋ ಅದು ಸೋಂಕಿನಿಂದ ಮೃತಪಟ್ಟಿದೆ ಅಂತ ಹೇಳಿ ಮಾಧ್ಯಮದವರಿಗೆ ಹೇಳಿದ್ದಾರೆ. ಹಾಗಾಗಿ ಅದು ಕೂಡ ದೊಡ್ಡ ಸುದ್ದಿಯಾಗಿದೆ. ಮೊದಲನೇ ಘಟನೆ ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನಲ್ಲಿ ಮಾರ್ಚ್ 28ನೇ ತಾರೀಕು ಅಲ್ಲಿ ಬೈರಶೆಟ್ಟಿಹಳ್ಳಿ ಅನ್ನುವಂತಹ ಗ್ರಾಮ ಇದೆ. ಅಲ್ಲಿ ರಸ್ತೆ ಮೇಲೆ ಹುಚ್ಚಾಟ ಆಡ್ತಿರುವಂತ ಕರಡಿಯ ವಿಡಿಯೋಗಳನ್ನ ನೀವು ನೋಡಿದ್ರೆ ಅಲ್ಲಿನ ಜನರನ್ನೆಲ್ಲ ಬೆನ್ನತ್ತಿ ಅವರ ಬೈಕ್ಗಳನ್ನೆಲ್ಲ ಪುಡಿ ಮಾಡಿ ನಂತರ ಅದನ್ನ ಎಷ್ಟು ಹೀನಾಯವಾಗಿ ಹಿಡಿದ್ರು ಅಂತಂದ್ರೆ ಅಲ್ಲಿನ ಜನ ಎಲ್ಲ ಬಡಿಗೆ ಎಲ್ಲ ಹಿಡ್ಕೊಂಡು ಅದನ್ನ ಕಾಲಲ್ಲಿ ಮೆಟ್ಟಿ ಹೀಗೆ ಹಿಡಿದಂತಹ ಆ ಕರಡಿಯನ್ನ ಆಮೇಲೆ ಬನ್ನೇರುಘಟ್ಟಕ್ಕೆ ಸಾಗಿಸ್ತಾರೆ. ಅದು 2 ದಿನದ ನಂತರ ಒಂದು ವರದಿ ಬರುತ್ತೆ. ಅದು ಕ್ಯಾಪ್ಚರ್ ಆಗಿರೋ ಮರುದಿನ ಮೃತಪಡುತ್ತೆ. ಮತ್ತೆ ಅದರಲ್ಲಿ ರೇಬಿಸ್ ಸೋಂಕಿರುತ್ತೆ ಅಂತ ಹೇಳಿ. ಈ ತರ ರ್ಯಾಬಿಡ್ ಸ್ಲಾತ್ ಬಿಯರ್ನ ಒಂದು ಘಟನೆಗಳನ್ನ ನಾವು ನೋಡ್ತಾ ಇದ್ರೆ ನಿಜಕ್ಕೂ ನಮಗೆ ಅಚ್ಚರಿ ಅನ್ಸುತ್ತೆ. 2 ಘಟನೆಗಳು 1 ತಿಂಗಳ ಅವಧಿಯಲ್ಲಿ ಆಗಿದೆ. ಆದ್ರೆ ನಮ್ಮ ಅರಣ್ಯ ಸಚಿವ ಈಶ್ವರ್ ಬಿ ಖಂಡ್ರೆ ಅವ್ರು ಯಾಕೆ ಇದು ಸೀರಿಯಸ್ ಆಗಿ ತಗೊಂತಿಲ್ಲ ಅಂತೇಳಿ ನಮಗೆ ಅಚ್ಚರಿಯಾಗಿದೆ. ತುಮಕೂರು ಘಟನೆಗೆ ಬರೋಣ. ತುಮಕೂರು ಜಿಲ್ಲೆಯಲ್ಲಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಕರಡಿಗಳು ಸಾಕಷ್ಟು ಡೆಪಾಸಿಟ್ ಇದೆ. ಇಡೀ ಜಿಲ್ಲೆಯಲ್ಲಿ ಒಂದು 600 ಹತ್ತತ್ರ ಕರಡಿಗಳು ಇರ್ಬೋದು ಅಂತ ಹೇಳ್ತಾರೆ. ಇಲ್ಲಿ ತಿಮಲಾಪುರ ವನ್ಯಜೀವಿ ಧಾಮ ಇದೆ. ಅಲ್ಲಿ ಸುಮಾರು 200ರಿಂದ 300 ಕರಡಿಗಳು ಅಲ್ಲೇ ಇರ್ಬೋದು ಅಂತ ಹೇಳ್ತಾರೆ. ಅದರ ಪಕ್ಕಕ್ಕೆ ಈ ಗೌಡನಕೆರೆ ಬರುತ್ತೆ. ಈ ಭಾಗದಲ್ಲೆಲ್ಲ ಈ ಕರಡಿಗಳು ಜಾಸ್ತಿ ಓಡಾಟ ಇದೆ. ಜೊತೆಗೆ ಇಲ್ಲಿ ಬೆಟ್ಟಗಳು ಆ ಕಡೆ ಈ ಕಡೆ ಅಂತ ಹೇಳಿ ಸಿಕ್ಕಾಪಟ್ಟೆ ಈ ತರ ಬ್ಲಾಸ್ಟಿಂಗ್ ಈ ತರ ಕ್ವಾರಿಗಳೆಲ್ಲ ಇದಾವೆ. ಹೀಗಾಗಿ ಅಲ್ಲಿ ಸಿಕ್ಕಾಪಟ್ಟೆ ಈ ತರ ಕರಡಿಗಳ ಆವಾಸ ಸ್ಥಾನಕ್ಕೆ ಪೆಟ್ಟು ಬಿದ್ದಿದೆ. ಇವುಗಳು ಇಲ್ಲಿನ ಜನನಿಬಿಡ ಪ್ರದೇಶಗಳಿಗೆ ಮತ್ತೆ ಈ ರೈತರ ಭೂಮಿಗಳಿಗೆ, ಹೊಲಗದ್ದೆಗಳಿಗೆ ಬಹಳಷ್ಟು ತೊಂದರೆ ಕೊಡ್ತವೆ. ಮೊನ್ನೆ ಏಪ್ರಿಲ್ 17ನೇ ತಾರೀಕು ಏನು ಕರಡಿ ಹುಚ್ಚಾಟ ಆಡ್ತು ಗೌಡನಕೆರೆ ಆವರಣದಲ್ಲಿ, ಅದು ಸ್ವಲ್ಪ ವಿಭಿನ್ನವಾಗಿತ್ತು ಮತ್ತೆ ತುಂಬಾ ಅಗ್ರೆಸಿವ್ ಇತ್ತು. ಅದು ಜನರನ್ನ ಬೆನ್ನತ್ತುತ್ತೆ. ನಂತರ ಅಲ್ಲಿ ಯಾವುದೋ ಒಂದು ಶೆಡ್ ಹತ್ರ ಹೋಗುತ್ತೆ. ಅಲ್ಲಿ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟಿನ ವೆಹಿಕಲ್ ಇರುತ್ತೆ. ಆ ವೆಹಿಕಲಿನ ಟೈರ್ನೆಲ್ಲ ಕಚ್ಚಿ ಅದನ್ನೆಲ್ಲ ಹಾಳು ಮಾಡುತ್ತೆ. ಅದಾದ ನಂತರ ಶೆಡ್ ಒಳಗಡೆ ಹೋದಾಗ ಬನ್ನೇರುಘಟ್ಟದಿಂದ ಬಂದಂತ ವೈದ್ಯರು ಅದನ್ನ ಡಾಟ್ ಮಾಡೋಕೆ ನೋಡ್ತಾರೆ. ಆಮೇಲೆ ಅದು ಮೃತಪಡುತ್ತೆ ಅಂತ ಘೋಷಣೆ ಮಾಡ್ತಾರೆ. ಈ ಕರಡಿಗೂ ಕೂಡ ರೇಬಿಸ್ ಸೋಂಕಿತ್ತು ಅಂತ ಹೇಳಿ ಮಾಧ್ಯಮದವರಿಗೆ ಹೇಳಿದ್ದಾರೆ. ಹಾಗಾಗಿ ಮಾಧ್ಯಮದಲ್ಲಿ ಪ್ರಕಟ ಆಗಿದೆ. ಆದ್ರೆ ಅಲ್ಲಿ ಕೆಲವರು ಸ್ಥಳೀಯರು ಒಂದಿಷ್ಟು ಅನುಮಾನ ವ್ಯಕ್ತಪಡಿಸಿ ಒಂದಿಷ್ಟು ಪೋಸ್ಟ್ಗಳನ್ನ ಹಾಕಿದ್ರು. ಏನು ಅಂತಂದ್ರೆ ಅದು ಕಾರ್ಯಾಚರಣೆ ಸರಿ ಆಗ್ಲಿಲ್ಲ ಮತ್ತೆ ಅದಕ್ಕೆ ನಿಜವಾಗ್ಲೂ ಅದೇ ಕಾರಣಕ್ಕಾಗಿ ಮೃತಪಟ್ಟಿರೋದು ಅನುಮಾನ ಇದೆ ಹಾಗಾಗಿ ಅಂತೇಳಿ ಅವರೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ರು. ಸಹಜವಾಗಿ ನಮಗಾಗ್ಲಿ ಅಥವಾ ರೈನ್ಲ್ಯಾಂಡ್ಗಾಗ್ಲಿ ಟ್ಯಾಗ್ ಮಾಡ್ತಾ ಇರ್ತಾರೆ. ಕೆಲವು ಪೋಸ್ಟ್ಗಳನ್ನು ನಮಗೆ ಸ್ನೇಹಿತರು ಕಳಿಸ್ತಾ ಇರ್ತಾರೆ. ನಾವು ಒಂದು ವಿಡಿಯೋನ ಹಾಕಿದೀವಿ. ಆದ್ರೆ ಕೆಲವರು ಸ್ನೇಹಿತರು ಅದನ್ನ ಅಪಸ್ವರ ಎತ್ತಿರೋದಕ್ಕಾಗಿ ಮತ್ತೆ ಒಂದು ಸ್ವಲ್ಪ ಫ್ಯಾಕ್ಟ್ ನ ಚೆಕ್ ಮಾಡೋಣ ಅಂತ ಹೇಳಿ ಸ್ವಲ್ಪ ಅದನ್ನ ಡೌನ್ ಮಾಡ್ಲಾಯ್ತು. ಈಗ ಅದನ್ನ ವಿಡಿಯೋ ಮಾಡ್ತಿದ್ದೀನಿ. ಏನು ಅಂತಂದ್ರೆ ಈ ತರ ಘಟನೆಗಳಾದಾಗ ಅರಣ್ಯ ಸಚಿವರು ಬಹಳಷ್ಟು ಪರಿಣಾಮಕಾರಿಯಾಗಿ ಗಮನ ಹರಿಸಬೇಕಾಯ್ತು. ಕರಡಿಗಳಿಗೆ ಸಾಮಾನ್ಯವಾಗಿ ಜನನಿಬಿಡ ಪ್ರದೇಶಗಳಲ್ಲಿ ದೇವಸ್ಥಾನಗಳಿಗೆ ಆಹಾರ ಹರಿಸಿ ಸಾಕಷ್ಟು ನಾವು ಹಿಂದೆ ಎಕ್ಸ್ಪ್ಲೇನ್ ಮಾಡಿದ್ವಿ. ಎಲ್ಲ ಕಡೆನೂ ನಾಯಿಗಳಿರ್ತವೆ. ಅದು ತೀರಾ ನಾಯಿಗಳಿಂದ ಕಚ್ಚಿಸ್ಕೊಳ್ಳೋದು ಅಥವಾ ಈ ತರ ರೇಬಿಸ್ಗೆ ಅದು ಎಕ್ಸ್ಪೋಸ್ ಆಗುವಂಥದ್ದು ನನಗೆ ಅಷ್ಟು ಗೊತ್ತಿಲ್ಲ. ಆ ಥರ ನಾನು ಕೇಸ್ ಸ್ಟಡಿಗಳನ್ನು ನೋಡಿಲ್ಲ. ನಮ್ಮ ದೇಶದಲ್ಲಿ ಮಧ್ಯಪ್ರದೇಶದಲ್ಲಿ ಒಂದು ಇನ್ಸಿಡೆಂಟು, ಛತ್ತೀಸ್ಗಢದಲ್ಲಿ ಒಂದು ಇನ್ಸಿಡೆಂಟು ಆಗಿತ್ತು ಅಂತಲ್ಲಿ 22-23 ಅವಧಿಯಲ್ಲಿ. ಅದು ಬಿಟ್ರೆ ನನಗೆ ಗೊತ್ತಿಲ್ಲ. ಕರ್ನಾಟಕದಲ್ಲೇ ಈ ತರ ಇನ್ಸಿಡೆಂಟ್ ಹಿಂದೆ ಆಗಿತ್ತೋ ಗೊತ್ತಿಲ್ಲ. ಆದ್ರೆ ಇತ್ತೀಚೆಗಂತೂ ನಾನೇನು ಕಂಡಿಲ್ಲ. ಅಥವಾ ನಾವು ಸೀರಿಯಸ್ ಆಗಿ ಈ ತರ ವೈಲ್ಡ್ ಲೈಫ್ಗೆ ಅರ್ಥ ಮಾಡ್ಕೊಳಕ್ಕೆ ಟ್ರೈ ಮಾಡೋ ಸಮಯದಲ್ಲಂತೂ ನಾನು ನೋಡಿಲ್ಲ. ಎಕ್ಸ್ಪರ್ಟ್ಗಳು ಏನೇನು ಹೇಳ್ತಾರೋ ನಮಗೆ ಗೊತ್ತಿಲ್ಲ. ಎಕ್ಸ್ಪರ್ಟ್ಗಳದ್ದು ಎಲ್ಲೆಲ್ಲಿ ಏನೇನು ವರದಿಗಳು ಏನೇನಾಗಿದೆ ಅಂತೆಲ್ಲ ನಿಮಗೆಲ್ಲ ಗೊತ್ತಿದೆ. ಬಟ್ ಈ ಥರದ ಬಿಹೇವಿಯರ್ ಇದೆಯಲ್ಲ ಸ್ವಲ್ಪ ಪ್ಯಾನಿಕ್ ಅನಿಸುತ್ತೆ ನಮಗೆ. ಇದನ್ನ ಟೆಸ್ಟ್ ಮಾಡೋಕೆ ಅಂತ ಲ್ಯಾಬ್ಗಳಿಗೆ ಕೊಟ್ಟಿರ್ತಾರೆ. ಅದೇ ಹೆಬ್ಬಾಳದಲ್ಲಿ ಈಗ WHO ಅಪ್ರೂವ್ಡ್ ಇರುವಂಥ ರೆಫರ್ ಮಾಡಿರುವಂಥ ಒಂದು ಲ್ಯಾಬ್ ಇದೆ ಅಂತೆ, ಅಲ್ಲಿ ಕೊಡ್ಬೇಕಂತೆ. ಅದೆಲ್ಲ ಅವ್ರು ಮಾಡ್ಕೊಬೇಕು, ಏನು ಗೊತ್ತಿಲ್ಲ ನನಗೆ. ನನ್ನ ತುಮಕೂರು ಸ್ನೇಹಿತರಿಗೆ ನಾನು ಕೇಳಿದಾಗ ಬಟ್ ಬೇರೆ ಬೇರೆ ಥರ ಅವ್ರು ಮಾತಾಡ್ತಾರೆ. ಅಲ್ಲಿ ಹೋದಂಥ ಸ್ಥಳೀಯರು ಕೂಡ ಅವ್ರೇನು ಬೇರೆ ಏನು ಹೇಳೋಕ್ಕಾಗೋದಿಲ್ಲ, ಯಾಕಂದ್ರೆ ಅವ್ರು ಎಕ್ಸ್ಪರ್ಟ್ ಅಲ್ಲ.
ಮತ್ತೆ ಮೊದಲೇ ಅದು ನಿತ್ರಾಣ ಆಗಿತ್ತು, ಅಲ್ಲೆಲ್ಲ ಓಡಾಡಿತ್ತು, ಕಚ್ಚಿ ಎಲ್ಲ ಗೊತ್ತಿಲ್ಲಗಳು ಯಾಕೆ ಇರ್ತವೆ ಅಂತಂದ್ರೆ ನಮಗೆ ಯಾರು ಮಾಹಿತಿ ಕೊಡೋರು ಅಂತ ಇರೋದಿಲ್ಲ. ಈಗ ವೈದ್ಯರನ್ನ ನಾವು ಕೇಳಕ್ಕಾಗೋದಿಲ್ಲ, ಯಾಕಂದ್ರೆ ಈ ಡಿಪಾರ್ಟ್ಮೆಂಟ್ನವ್ರು ಎಷ್ಟು ಜೋರಿದ್ದಾರೆ ಅಂದ್ರೆ ವೈದ್ಯರು ಯಾರು ಮಾತಾಡಬಾರ್ದು ಮೀಡಿಯಾದವರಿಗೆ ಅಂತ ಹೇಳಿರ್ತಾರೆ. ಹಾಗಾಗಿ ಅವ್ರು ನಮಗೆ ಹೇಳಕ್ಕಾಗೋದಿಲ್ಲ. ಅವ್ರು ಏನಾದ್ರು ಹೇಳಿದ್ರೆ ನಾವು ಅದನ್ನ ಕ್ರಾಸ್ ಚೆಕ್ ಮಾಡ್ಕೊಳೋದಕ್ಕೆ ಅಂತ ನಮ್ಮ ಹತ್ರ ಎಕ್ಸ್ಪರ್ಟ್ಗಳಿರೋದಿಲ್ಲ. ಯಾಕಂದ್ರೆ ನಾವು ದೊಡ್ಡ ದೊಡ್ಡ NGO ಟ್ರಸ್ಟ್ ಆ ಥರದ್ದೇನು ಸಂಸ್ಥೆಗಳಲ್ಲ. ನಾವು ಜರ್ನಲಿಸ್ಟ್ ಆಗಿ ನಮ್ಮ ದುಡಿಮೆಯಲ್ಲಿ ಇವೆಲ್ಲ ನಾವು ನಿರ್ವಹಿಸಬೇಕಾಗಿರುವಂಥ ಪರಿಸ್ಥಿತಿ ಇದೆ. ಹಿಂಗಾಗಿ ನಾವು ಯಾರನ್ನಾರು ಕೇಳಬೇಕು ಅಂತ ಹೇಳಕ್ಕಾಗೋದಿಲ್ಲ. ನಮ್ಮ ಅರಣ್ಯ ಸಚಿವ ಈಶ್ವರ್ ಬಿ ಖಂಡ್ರೆ ಅವರು ಎಲ್ಲದಕ್ಕೂ ತಲೆ ಕೆಡಿಸ್ಕೊಂತಾರೆ. ಈ ತರ 2 ಇನ್ಸಿಡೆಂಟ್ 1 ತಿಂಗಳಲ್ಲಿ ಆಗಿದೆ. ಅಟ್ಲೀಸ್ಟ್ ರೇಬಿಸ್ ಸೋಂಕು ಬಂದಿದೆ ಅಂತ ಅವ್ರು ಹೇಳಿದೆ ಒಪ್ಕೊಳ್ಳೋಣ. ಆದ್ಮೇಲಾದ್ರೂ ಒಂದ್ ಸ್ವಲ್ಪ ಸೀರಿಯಸ್ ಆಗಿ ಅದ್ರ ಬಗ್ಗೆ ಏನಾದ್ರು ಕ್ರಮ ಆಗ್ಬೇಕಲ್ಲ. ಅದು ಅವ್ರಿಗೆ ಆಗತ್ತ ಅಂತ ಎಲ್ಲೂ ನನಗೆ ಅನ್ಸಿದ್ ಕಾಣಿಸ್ಲಿಲ್ಲ. ಈಗ ಕೊರಟಗೆರೆವರೆಗೂ ಬಂದ್ ನಿಂತಿದೆ. ಈಗ ಏನಾಗುತ್ತೋ ಗೊತ್ತಿಲ್ಲ. ಆದ್ರೆ ನಾನು ಇದೇ ತರ ಬಿಹೇವಿಯರ್ ಸಾಕಷ್ಟು ಪ್ರಾಣಿಗಳನ್ನ ನೋಡಿದೀನಿ. ಶಿವಮೊಗ್ಗದಲ್ಲಿ ಒಂದ್ 2-2.5 ವರ್ಷದ ಮರಿ ಅದು ಅದಕ್ಕೆ ನಾಯಿಗಳೆಲ್ಲ ಬೆನ್ನತ್ತಿ ಕಚ್ಚಿ ಎಲ್ಲ ಮಾಡಿರುವಂತ ವಿಡಿಯೋ ಆಗಿತ್ತು. ಅದನ್ನ ಮೃತಪಟ್ಟಿದ ಮೇಲೆ ಅದಕ್ಕೆ ಏನು ಮಾಡ್ಲಿಲ್ಲ. ಅದೇನು ಅದರದ ವರದಿ ಏನು ಬರ್ಲಿಲ್ಲ, ಏನೂ ಆಗ್ಲಿಲ್ಲ. ನನ್ನ ಸ್ನೇಹಿತರೊಬ್ರು ಹೇಳಿದ್ರು, ಇಲ್ಲ ಅದು ಸ್ವಲ್ಪ ಈ ಡಾಗ್ಸ್ ಬೈಟ್ಗೆ ಅದು ಮೃತಪಟ್ಟಿದೆ, ಬಟ್ ಅದು ಏನು ರೇಬಿಸ್ ಇತ್ತು ಏನಿತ್ತು ಅದೆಲ್ಲ ನೋಡೋದಕ್ಕೆ ನಮಗೇನು ಅದನ್ನ ಲ್ಯಾಬಿಗೆ ಕಳ್ಸಕ್ ಆಗ್ಲಿಲ್ಲ ಅಂತ ಹೇಳಿದ್ರು. ಅಲ್ಲಿಗೆ ಮುಗೀತು. ಇದೇ ತರದ ಪ್ರಕರಣಗಳು ನಮಗೆ ಕೇಳ್ಬರ್ತವೆ. ಇಡೀ ಪ್ರಪಂಚದಲ್ಲಿ ಹಿಸ್ಟ್ರಿಯನ್ನು ಹುಡುಕಿದ್ರೆ ಅಲ್ಲೂ ಕೂಡ ಹೆಚ್ಚೇನು ಈ ತರ ಸ್ಲಾತ್ ಬಿಯರ್ಗೆ ಈ ನಾಯಿಗಳು ಅಟ್ಯಾಕ್ ಮಾಡುವಂಥದ್ದು ಅಥವಾ ರೇವಿಸ್ ಹೊತ್ತು ಸಾಗುವಂಥದ್ದು ಇವೆಲ್ಲ ಬಹಳ ಕಡಿಮೆ ಇದೆ. ಹೀಗಾಗಿ ನಮ್ಮ ಕರ್ನಾಟಕದಲ್ಲೇ 2 ಪ್ರಕರಣ ಆಗಿರೋದ್ರಿಂದ ಸೆಂಟ್ರಲ್ ಅಥಾರಿಟಿ ಅವರಿಗೆ ನಾನು ಈ ಒಂದು ಲೆಟರ್ ಮಾಡಬೇಕು ಅಂತಿದ್ದೀನಿ. ಈಗ ನಮಗೆ ಕರೆಕ್ಟಾಗಿ ಉತ್ತರ ಗೊತ್ತಿಲ್ಲ. ಈಗ ನಾವು ಅದೇ ಹೇಳಿದ್ರೆ ನಾವೆಲ್ಲ ಓದ್ಕೊಂಡ್ಬಿಟ್ಟು ನಾವೆಲ್ಲ ಹಗಲು ರಾತ್ರಿ ಎಲ್ಲ ನೋಡ್ಕೊಂಡ್ಬಿಟ್ಟು ಪ್ರಶ್ನೆಗಳನ್ನ ಕೇಳೋಗೆ ಆಗಬಾರ್ದು ಇವೆಲ್ಲ ಪರಿಸ್ಥಿತಿಗಳು. ಈ ಕರಡಿಗಳು ಜನನಿಬಿಡ ಪ್ರದೇಶದಲ್ಲಿ ಸುಳಿದಾಡೋದು ನಾನು ಮೊದಲೇ ಹೇಳ್ದಂಗೆ ಅದೇನು ಬಹಳ ಅಪರೂಪ ಏನಲ್ಲ. ಈಗೆಲ್ಲ ಬಹಳಷ್ಟು ಆಗ್ತದೆ. ನಾನು ಮೊನ್ನೆ ನಿಮಗೆ ಗೊತ್ತಿರ್ಬೋದು, ಶಿವಮೊಗ್ಗ ವಿಮಾನ ನಿಲ್ದಾಣದ ಬಳಿ ಒಂದು ಕ್ಯಾಪ್ಚರ್ ಮಾಡಿದ್ರು. ಅದು ಎಲ್ಲಿಂದ JSW ಇಂದ ಹಿಡ್ಕೊಬಂದು ಅಲ್ಲೆಲ್ಲ ಬಿಟ್ಟು ಅವಾಂತರ ಮಾಡಿರುವಂಥದ್ದು. ಅದು ಓಡಿ 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 ದಿನಿಡೀ ರಾತ್ರಿ ಓಡಿ ಸುಸ್ತಾಗಿತ್ತು. ಆದ್ರೂ ಕೂಡ ಅದು ಕೂಲಾಗಿ ಅಲ್ಲಿ ಒಬ್ರು ಡಾಕ್ಟ್ರು ಮಾಡಿದ್ರು. ಹೀಗೆ ತರ ಆಗುತ್ತೆ. ಈ ಉರಿ ಬಿಸಿಲಲ್ಲಿ ಆಹಾರ ಇಲ್ಲದೆ ಓಡಾಡುವಂಥದ್ದು ಮತ್ತೆ ಈ ಸೆಕೆಗೆ ಎಲ್ಲ ಎದ್ದು ಹೊರಗಡೆ ಬರುವಂಥದ್ದು, ಅವುಗಳು ಹುಚ್ಚುತನದ ವರ್ತನೆ ತೋರುವಂಥದ್ದು ಇದೆಲ್ಲ ಇರುತ್ತೆ. ಈ ಕೊರಟಗೆರೆಯಲ್ಲಿ ನನ್ನ ಸ್ನೇಹಿತರು ಹೇಳಿದ್ರು, ಕೆಲವರು ಕಲ್ಲಲ್ಲಿ ಹೊಡೆದು ಅದರಲ್ಲಿ ಹೊಡೆದು ಗಾಯ ಮಾಡಿದ್ರು. ಅದಕ್ಕೆ ಅದು ತುಂಬಾ ಸುಸ್ತಾಗಿತ್ತು. ಆ ಹುಚ್ಚುತನವನ್ನ ಆ ಥರನೂ ಪ್ರದರ್ಶನ ಮಾಡಿರ್ಬೋದು. ಅದು ಹುಚ್ಚೆ ಇದೆ ಅಂತ ಹೇಳಕ್ಕಾಗೋದಿಲ್ಲ ಅಂತಲೂ ಹೇಳ್ತಾರೆ. ಇದೆಲ್ಲ ಸಮಗ್ರವಾಗಿ ನಮಗೆ ಗೊತ್ತಾಗಬೇಕು ಅಂತಂದ್ರೆ ಇಲ್ಲ ನಾವು ಇನ್ನೂ ಯಾರು ಎಕ್ಸ್ಪರ್ಟ್ನ ಕನ್ಸಲ್ಟ್ ಮಾಡಬೇಕು, ಅಥವಾ ಇವೆಲ್ಲ ಅನಿವಾರ್ಯ ಇಲ್ಲ. ವೈದ್ಯರು ಕೊಟ್ಟಿರುವಂಥದ್ದನ್ನ ನಾವು ನಂಬ್ಕೋಬೇಕು. ಡಿಪಾರ್ಟ್ಮೆಂಟ್ ಏನು ಹೇಳಿರುತ್ತೋ ಅದನ್ನೇ ಮಾಡಬೇಕು. ಕೇಂದ್ರ ಪರಿಸರ ಅರಣ್ಯ ಇಲಾಖೆಯವರಿಗೆ ಮಾಹಿತಿ ಇರಬೇಕು. ಕನ್ಸರ್ನ್ ಡಿಪಾರ್ಟ್ಮೆಂಟ್ಗಳಿದ್ದಾವೆ ಅಲ್ಲಿ, ಅವ್ರುಗಳಿಗೆ ಅದನ್ನ ಕಮ್ಯುನಿಕೇಟ್ ಮಾಡಿರಬೇಕಿತ್ತು. ಬಟ್ ನಾನೇ ಕಾಂಟ್ಯಾಕ್ಟ್ ಮಾಡಬೇಕು ಈಗ ಏನಾಗಿದೆ ಅಂತೇಳಿ. ಇಲ್ಲಾಂದರೆ ಭಾಳ ಕಷ್ಟ ಇದು. ಈ ಥರ ಎಲ್ಲ ಹೋದರೆ ನಾವು ಬರೀ ಸರಿ ಸುದ್ದಿ ಹಾಕಿದಾಗ ಅಥವಾ ಏನೋ ಹಾಕಿದಾಗ ಬರೀ ಈ ನಮ್ಮಲ್ಲಿ ಕಮೆಂಟ್ ಏನೋ ಮಾಡ್ತಾರೆ ಅಂತ ನಾವು ಹಾಕೋದಿಲ್ಲ, ಅಥವಾ ನಮಗೆ ಆ ಥರದ್ದು ಪಾಪ್ಯುಲಾರಿಟಿ ಬೇಕು ಅಂತಲೂ ನಾವು ಮಾಡೋದಿಲ್ಲ. ನಮಗೆ ಅವೆಲ್ಲ ಎಲ್ಲ ನೋಡಿದೀವಿ ಆ ಥರದ್ದೆಲ್ಲ ಯಾವ ಥರ ಮುಗ್ಗರಿಸಿ ಬೀಳ್ತಾರೆ ಅಂತೇಳಿ. ವ್ಯಸನ ಇಲ್ಲ. ಇವ್ರನ್ನ ನೀಟಾಗಿ ನಾನು ಸ್ವಲ್ಪ ನೋಡಿಬಿಟ್ಟು ಇದನ್ನ ಮತ್ತೆ ಫಾಲೋ ಅಪ್ ಮಾಡ್ತೀನಿ. ಇವೆರಡು ಘಟನೆಗಳು ನನಗಂತೂ ಅಚ್ಚರಿ ಅನಿಸಿದೆ. ನನಗೆ ಅದೇ ಹೇಳಿದ್ರೆ ಒಂದೊಂದ್ಸರಿ ನಮಗೂ ಬೇಜಾರು ಅನಿಸುತ್ತೆ. ಇದನ್ನ ಸೀರಿಯಸ್ ಆಗಿ ಮಿನಿಸ್ಟ್ರ್ ಆಫೀಸಲ್ಲಿ ತಗೊಬೇಕು. 2ಕ್ಕೆ ರೇಬಿಸ್ ಸೋಂಕು ಬಂದಿದೆ ಅಂತ ಹೇಳ್ಬಿಟ್ಟು ಹೇಳಿ ಕೈ ಚೆಲ್ಬಿಟ್ರೆ ನಾವು ಆಗೋದಿಲ್ಲ. ಅವುಗಳದ್ದು ಸ್ವಲ್ಪ ಬಿಹೇವಿಯರ್ ಹೆಂಗಿರುತ್ತೆ, ಏನಾಗಿರುತ್ತೆ, ಇನ್ನೂ ಏನಾದರೂ ಆ ಥರದ್ದು ಕಾನ್ಫ್ಲಿಕ್ಟಲ್ಲಿ ಇದಾವ, ಅವುಗಳಿಗೆ ಏನು ಕ್ರಮ ತೆಗೆದುಕೊಳ್ಬೇಕು, ಅವುಗಳ ಬಗ್ಗೆ ಯಾವತ್ತು ನಮಗೇನು ಕಾಣ್ತಾನೆ ಇಲ್ವಲ್ಲ. ಬರೀ 30 ದಿನದ ಒಳಗಡೆ ಆಗಿರುವಂಥ 2 ಕೇಸ್ಗಳಲ್ಲಿ ಏನು ಅದ್ರ ಬಗ್ಗೆ ನಾವು ಒಂದು ಕನ್ಸ್ಟ್ರಕ್ಟಿವ್ ಆಗಿ ಏನು ಮಾಡ್ತಿಲ್ಲ ಅಂತಂದರೆ ಬಹಳ ಆಘಾತಕಾರಿ ಅನ್ನಿಸ್ತು ಮತ್ತು ಆಶ್ಚರ್ಯನೂ ಅನ್ನಿಸ್ತು. ನಾವು ಆ ವಿಡಿಯೋವನ್ನು ನಿಲ್ಲಿಸಿದ್ವಿ. ಕಾರಣ ನಮಗೇನು ಅಷ್ಟು ಅದು ಸುಳ್ಳು ಅಂತ ಹೇಳೋಕ್ಕಾಗಲಿ, ಸತ್ಯ ಹೇಳೋಕ್ಕಾಗಲಿ, ಅಥವಾ ನಮಗೆ ಯಾರು ಟ್ಯಾಗ್ ಮಾಡ್ತಾರೆ ಅಥವಾ ನಮ್ಮ ಫಾಲೋವರ್ಸ್ ಯಾರಾದರೂ ಹೇಳಿರುವಂಥ ಅಥವಾ ಎತ್ತಿರುವಂಥ ಕ್ವಶನ್ಗಳಿಗೆ ನಮ್ಮಲ್ಲೇ ಆನ್ಸರ್ ಇಲ್ಲದೆ ಇರೋದರಿಂದ ಅವುಗಳನ್ನು ತಡೆ ಹಿಡಿಯಲಾಗಿದೆ. ಹಾಗಾಗಿ ನೋಡೋಣ. ಈಗ ನಾನು ಸ್ವಲ್ಪ ಸೀರಿಯಸ್ ಆಗಿ ಇದ್ರ ಬಗ್ಗೆ ಅಟ್ಲೀಸ್ಟ್ ನೋಡ್ತೀನಿ. ಥ್ಯಾಂಕ್ ಯು.